ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ನೋಡೋಣ 45 ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಇನ್ನು ಕೇವಲ 45ರಿಂದ 46 ದಿನಗಳು ಮಾತ್ರ ಉಳಿದಿದ್ದಾವೆ. ಈ 45 ದಿನದಾಗ ನಾವು ಏನೆಲ್ಲ ಸ್ಟಡಿ ಮಾಡ್ಬೋದು, ಏನು ಸ್ಟಡಿ ಮಾಡಿದ್ರೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗುತ್ತಾ ಎಂಬುದು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಬರ್ರಿ. ಇವಾಗ ಆಲ್ರೆಡಿ ಯಾರು ಆಥರ್ಸ್ ಬುಕ್ಗಳನ್ನು ಓದಿರ್ತಿರಲ್ಲ ಅವರೆಲ್ಲ ಜಸ್ಟ್ ಒಂದು ರಿವಿಷನ್ ಮಾಡ್ಕೋರಿ. ಅದ್ರ ಜೊತೆಗೆ ಡೈಲಿ ಅತಿ ಹೆಚ್ಚು MCQ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಿರಿ. ನೀವು ಎಷ್ಟು MCQ ಬಿಡಿಸ್ತಿರಲ್ಲ ಅಷ್ಟು ನೀವು ಪ್ರಾಕ್ಟೀಸ್ ಆಗ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಸಿಲೆಬಸ್ ಏನಂತ ನೋಡ್ಕೊತ ಹೋದ್ರೆ ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್ ಪ್ಲಸ್ ಮೆಂಟಲ್ ಅಬಿಲಿಟಿ ಮತ್ತು ಫ್ರೀಡಮ್ ಮೂಮೆಂಟ್ ಅಂತೇಳಿ ಒಂದು ಹೊಸ ಟಾಪಿಕನ್ನು ತಂದಿದ್ದಾರೆ. ಅದ್ರಾಗ ಇಷ್ಟು ಸಬ್ಜೆಕ್ಟ್ನಾಗ ವೆರಿ ಇಂಪಾರ್ಟೆಂಟ್ ಯಾವ ಟಾಪಿಕ್ಸ್ಪ್ಪ ಅಂದ್ರೆ ಇವು ಕಂಪಲ್ಸರಿ ಓದಲೇಬೇಕು ರೀ. ಕರ್ನಾಟಕ ಹಿಸ್ಟ್ರಿ ಕಂಪಲ್ಸರಿ ಓದಬೇಕು, ಕರ್ನಾಟಕ ಜಿಯೋಗ್ರಫಿ ಕಂಪಲ್ಸರಿ ಓದಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಪಲ್ಸರಿ ಓದಬೇಕು ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಪಲ್ಸರಿ ಓದಬೇಕು. ಇವು 4 ಅಂದ್ರೆ ಸಪ್ರೇಟಾಗಿ ಬರೆದು ಬಿಡ್ತೀನಿ ರೀ ಏನೇನು ಕಂಪಲ್ಸರಿ ಓದ್ಬೇಕಂತೇಳಿ. ಕರ್ನಾಟಕ ಜಿಯೋಗ್ರಫಿ, ಸೆಕೆಂಡ್ ಒನ್ ಯಾವುದು ಕರ್ನಾಟಕ ಹಿಸ್ಟ್ರಿ, ಥರ್ಡ್ ಒನ್ ಯಾವುದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ, ಇನ್ನು 4ನೇ ಸಬ್ಜೆಕ್ಟ್ ಯಾವುದು ಸೈನ್ಸ್, ವಿಜ್ಞಾನ. ಇದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಸಬ್ಜೆಕ್ಟ್ಗಳನ್ನು ಕಂಪಲ್ಸರಿ ಓದಬೇಕಾಗ್ತದೆ ಸ್ನೇಹಿತರೆ. ಅದ್ರಾಗ ಸ್ಪೆಷಲಿ ಯಾವುದಪ್ಪ ಅಂದರೆ ಕರೆಂಟ್ ಅಫೇರ್ಸ್, ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವಶನ್ಸ್ಗಳನ್ನು ಜಾಸ್ತಿ ಕೇಳ್ತಿರ್ತಾನೆ. ಎಷ್ಟು ತಿಂಗಳದ್ದು ಓದ್ಬೇಕ್ರಿ ಸರ ಕರೆಂಟ್ ಅಫೇರ್ಸ್ ಅಂತೇಳಿ ನಿಮಗೊಂದು ಇದು ಇರ್ತೈತಿ. ಎಷ್ಟು ತಿಂಗಳದಪ್ಪ ಅಂದ್ರೆ ಲಾಸ್ಟ್ ಒಂದು 8ರಿಂದ 10 ತಿಂಗಳದ್ದು ಓದ್ರಿ ಸಾಕು. ಕಳೆದ 8ರಿಂದ 10 ತಿಂಗಳದ್ದು ನೀವು ಕರೆಂಟ್ ಅಫೇರ್ಸನ್ನು ಕವರ್ ಮಾಡಬೇಕಾಗುತ್ತೆ. ಸ್ಪೆಷಲಿ ಇನ್ನೊಂದು ಏನಪ್ಪ ಅಂದ್ರೆ ಮೆಂಟಲ್ ಅಬಿಲಿಟಿ, ಇದು ಭಾಳ ಇಂಪಾರ್ಟೆಂಟ್ ರೀ. PC ಎಕ್ಸಾಮಿಗೆ 15ರಿಂದ 20 ಕ್ವಶನ್ಗಳನ್ನು ಮೆಂಟಲ್ ಅಬಿಲಿಟಿ ಕೇಳ್ತಿರ್ತಾನೆ. ಸೊ ಹಾಗಾಗಿ ಈ ಮೆಂಟಲ್ ಅಬಿಲಿಟಿನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೂಡ ಕಂಪಲ್ಸರಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಫ್ರೀಡಮ್ ಮೂಮೆಂಟ್ ಅಂತೇಳಿ ಒಂದು ಟಾಪಿಕ್ ಸಪ್ರೇಟಾಗಿ ಕೊಟ್ಟಾನ್ರಿ. ಇದು ಕೂಡ ನೀವು ಓದ್ರಿ. ಇದ್ರ ಮೇಲೂ ಒಂದು 2-3 ಕ್ವಶನ್ಗಳು ಬರುವಂಥ ಸಾಧ್ಯತೆಗಳು ಅದಾವ. ಇನ್ನು ಇದ್ರ ಜೊತೆಗೆ ಡೈಲಿ MCQs ಸಾಲ್ವ್ ಮಾಡಿರಿ. ಮಿನಿಮಮ್ ನಿಮ್ಮ ದಿನಕ್ಕೆ ಎಷ್ಟಾಗುತ್ತಪ್ಪ ಅಂದ್ರೆ ಮಿನಿಮಮ್ ನೀವು 200 ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ. ಎವ್ರಿ ಡೇ ಮಿನಿಮಮ್ 200 ಕ್ವಶನ್ಗಳನ್ನು ಸಾಲ್ವ್ ಮಾಡಿರಿ. ಯಾಕಪ್ಪ ಅಂದ್ರೆ PC ಎಕ್ಸಾಮ್ಗಳಿಗೆ ಮ್ಯಾಕ್ಸಿಮಮ್ ಕೇಳೋದೇ ಓಲ್ಡ್ ಕ್ವಶನ್ ಪೇಪರ್ಗಳಿಂದ ಡೈರೆಕ್ಟ್ ತಂದು PC ಎಕ್ಸಾಮ್ಗೆ ಕೇಳ್ತಿರ್ತಾನೆ. ಹಾಗಾಗಿ ನೀವು ಡೈಲಿ MCQs ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಿ. ಇನ್ನು ಇದ್ರ ಜೊತೆಗೆ ಏನೈತಪ್ಪ ಅಂದ್ರೆ ಈಗ ನಾವು ಅದು ಅಷ್ಟೆಲ್ಲ ಆಯ್ತಾ, ಓಕೆ. ಇನ್ನು ಮೋಕ್ ಟೆಸ್ಟ್ ಎಷ್ಟಪ್ಪ ಅಂದ್ರೆ 45 ದಿನದಾಗ ನೀವು 15ರಿಂದ 20 ಮೋಕ್ ಟೆಸ್ಟ್ ಕೊಡಬೇಕು. ಇದು ಭಾಳ ಇಂಪಾರ್ಟೆಂಟ್ ರೀ. ಯಾಕಪ್ಪ ಅಂದ್ರೆ ನೀವು ಏನೆಲ್ಲ ಓದಿರ್ತೀರಿ ಅನ್ನೋದು ಈ ಮೋಕ್ ಟೆಸ್ಟ್ ಒಳಗೆ ಗೊತ್ತಾಗುತ್ತೆ. ನಿಮ್ಮ ಎಬಿಲಿಟಿ ಎಷ್ಟದ, ನೀವು ಏನೇನು ಓದಿದ್ದೀರಿ, ನಿಮ್ಗೆ ಓದಿದ್ದು ಎಲ್ಲಿ ಕನ್ಫ್ಯೂಷನ್ ಆಗಕತ್ತದ ಅಂದ್ರೆ ನೀವು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದಕ್ರೆ ನಿಮಗೆ ಐಡಿಯಾ ಬರುತ್ತೆ. ಹಾಗಾಗಿ 40 ದಿನದಾಗ 15ರಿಂದ 20 ಮೋಕ್ ಟೆಸ್ಟ್ಗಳು ನೀವು ಕೊಡಲೇಬೇಕು. ಮತ್ತು MCQ ಅಂತ ಹೇಳೀನಿ, ನಿಮ್ಗೆ ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು MCQ ಸಾಲ್ವ್ ಮಾಡಿರಿ. ಮಿನಿಮಮ್ 200 MCQ ಸಾಲ್ವ್ ಮಾಡ್ಬೇಕು ನೀವು ದಿನಕ್ಕೆ. ಇನ್ನು ಅದ್ರ ಜೊತೆಗೆ ಇದು ಇಷ್ಟ ಆಯಿತು. ಇನ್ನು ಇಲ್ರಿ ಸರ ನಾವು ಎಲ್ಲ ಆಥರ್ಸ್ ಬುಕ್ಗಳು ಅವೆಲ್ಲ ಕಂಪ್ಲೀಟ್ ನಮ್ಗೆ ಓದೋಕ್ಕಾಗಿಲ್ಲ. ಇನ್ನು ನಮ್ಗೇನಾದರೂ ಈಗ ನಾವು ಜಸ್ಟ್ ಜಾಯ್ನ್ ಆಗಿವಿ, ಇನ್ನು ಕಾಂಪಿಟೇಟಿವ್ ಈಗ ಕೋಚಿಂಗ್ ಜಸ್ಟ್ ಮುಗಿಸೀವಿ, ನಾವು ಏನು ಓದ್ಬೇಕ್ರಿ ಸರ ಅಂತೇಳಿ ನಿಮಗೆ ಅನಿಸಿತಪ್ಪ ಅಂದ್ರೆ ನಿಮಗೂ ಒಂದು ಪ್ಲ್ಯಾನ್ ಅದ ರೀ. ಇಷ್ಟರೊಳಗೆ ನೀವು ಪ್ರಾಕ್ಟೀಸ್ ಮಾಡಿರಿ, ಆದರೂ ಆಗ್ಬೋದು. ಅಂಥ ಚಾನ್ಸಸ್ಗಳು ಅದಾವ. ಏನಪ್ಪ ಅಂದ್ರೆ ಜಸ್ಟ್ ಜೀರೋದಿಂದ ಸ್ಟಾರ್ಟ್ ಮಾಡಕತ್ತೆ ಅಂತೇಳಿ ಅನ್ಕೋರಿ ನೀವು. ಅಂಥವ್ರಿಗೆ ಏನಪ್ಪ ಅಂದ್ರೆ ಫಸ್ಟ್ ಪರಮ್ ಅಥವಾ GK ಸರ್ದು GK ಬುಕ್, ಪರಮ್ ಆರ್ KM ಸುರೇಶ್ GK ಬುಕ್,
ಇವು ಎರಡರ ಒಂದು ಕಂಪಲ್ಸರಿ ನೋಡ್ಕೋರಿ, ಭಾಳ ಇಂಪಾರ್ಟೆಂಟ. ಪರಮ್ ಅಥವಾ ಕೆ ಎಮ್ ಸುರೇಶ್ ಅವರ ಜಿ ಕೆ ಬುಕ್. ಈ ಸ್ಪೆಷಲಿ ಹೇಳ್ತೀನಿ, ಕೆ ಎಮ್ ಸುರೇಶ್ ಅವರ ಜಿ ಕೆ ಬುಕ್ ಒಂದು 2 ಸಲ ಓದ್ರಿ ನೀವು, 2 ಟೈಮ್ಸ್. ಮ್ಯಾಕ್ಸಿಮಮ್ ಕ್ವಶನ್ಸ್ ಇಲ್ಲಿವೇ ಕವರ್ ಮಾಡ್ತಾರೆ ನಿಮಗೆ. ಯಾಕಪ್ಪ ಅಂದ್ರೆ ಕೆ ಎಮ್ ಸೋರು ಜಿ ಕೆ ಬುಕ್ ನಾನು ಆಲ್ರೆಡಿ ನೋಡಿದ್ದೀನಿ. ಈಗ ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಏನು ಬೇಕಲ್ಲ ಕಂಟೆಂಟ್, ಆ ಕಂಟೆಂಟ್ ಎಲ್ಲ ಕೆ ಎಮ್ ಸುರೇಶ್ ಸರ್ ಅವರ ಜಿ ಕೆ ಬುಕ್ನ ನಿಮಗೆ ಸಿಗುತ್ತೆ. ಪರಮ್ ಬುಕ್ ಒಳಗೆ ಕೆಲವೊಂದು ಮಿಸ್ ಆಗಿದ್ದು ನಾನು ನೋಡಿದ್ದೀನಿ. ಆದ್ರೆ ಇದು ಜಾಸ್ತಿ ಪ್ರಿಫರೆನ್ಸ್ ಕೊಡ್ರಿ ಕೆ ಎಮ್ ಸುರೇಶ್ ಸರ್ದ ಜಿ ಕೆ ಬುಕ್ಕಿಗೆ. ಮತ್ತು ಇದ್ರ ಜೊತೆಗೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಕೋಬೇಕಾಗತ್ತೆ. ಕರೆಂಟ್ ಅಫೇರ್ಸ್ ಕವರ್ ಮಾಡ್ಕೊಳ್ಳೇಬೇಕು ನೀವು ಕೂಡ. ಇದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಮತ್ತು ರೀಸನಿಂಗ್. ಯಾಕಂದ್ರೆ ಇವು 15ರಿಂದ 20 ಕ್ವಶನ್ಗಳು ಬರ್ತಾವೆ ಸ್ನೇಹಿತರೆ. ಈಗ ನೀವು ಯಾರು ಸ್ಟಾರ್ಟಿಂಗ್ ಓದಾಕತ್ತೀರಪ್ಪ ಅಂದ್ರೆ ನೀವು ಇಷ್ಟು ಕಂಪಲ್ಸರಿ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ನಿಮ್ಗೆ 15ರಿಂದ 20 ಕ್ವಶನ್ ಇಲ್ಲೇ ಸಿಕ್ಕವು ನಿಮ್ಗೆ. ಇನ್ನು ಕರೆಂಟ್ ಅಫೇರ್ಸ್ದಾಗ 10 ಕ್ವಶನ್ ಬರುವಂಥ ಚಾನ್ಸಸ್ ಇರ್ತಾವೆ. ಈ ಜಿ ಕೆ ಬುಕ್ದಂದು ಮಿನಿಮಮ್ 50+ ಕ್ವಶನ್ಸ್ ಬರ್ತಾವೆ ನೋಡಿ ಸ್ನೇಹಿತರೆ. ಈ ಕೆ ಎಮ್ ಸುರೇಶ್ ಸರ್ ಅವರ ಜಿ ಕೆ ಬುಕ್ದಿಂದ ಮಿನಿಮಮ್ 50 ಕ್ವಶನ್ಗಳು ಬರ್ತಾವೆ. ಇನ್ನು 15ರಿಂದ 20 ಕ್ವಶನ್ ನಿಮ್ಗೆ ಮೆಂಟಲ್ ಎಬಿಲಿಟಿ ಕವರ್ ಆಗುತ್ತೆ. ಕರೆಂಟ್ ಅಫೇರ್ಸ್ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೋದ್ರಿ, ಅದು ಕರೆಕ್ಟ್ ಆದ್ರೆ ನಿಮ್ಮ ಅದೃಷ್ಟ ಲೆಕ್ಕ ಅನ್ಕೋಬೋದಕ್ಕಷ್ಟೇ. ಇನ್ನು ಇದು ಬಿಟ್ಟು ಏನು ಬೇರೆ ಕವರ್ ಮಾಡೋಕೆ ಆಗುತ್ತಾ ನಿಮ್ಮ ಕಡೆಯಿಂದ? ಮೆಂಟಲ್ ಎಬಿಲಿಟಿ ಕವರ್ ಆಯ್ತಾ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ನೀವು ಕೂಡ ಡೈಲಿ MCQ ಸಾಲ್ವ್ ಮಾಡ್ಬೇಕ್ರಿ. ಭಾಳ ಇಂಪಾರ್ಟೆಂಟ್ ಇದು MCQ ಸಾಲ್ವ್ ಮಾಡೋದು. ಎಷ್ಟು ಸಾಲ್ವ್ ಮಾಡಬೇಕಪ್ಪ ಅಂದ್ರೆ ನೀವು ಆಥರ್ಸ್ ಬುಕ್ಗಳನ್ನು ಓದಿಲ್ಲ, ಹಾಗಾಗಿ ಮಿನಿಮಮ್ 300 to 500 ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು. ಎವ್ರಿ ಡೇ ಸಾಲ್ವ್ ಮಾಡಬೇಕು. ಈಗ ಎಲ್ಲ MCQ ಮುಗಿದ್ರು ಅವಕ್ಕೆ ರಿವಿಷನ್ ಮಾಡಬೇಕು. ಬರೀ ಒಂದು ಸಲ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೊಂದು ಸಲ ರಿವಿಷನ್ ಮಾಡಿದ್ರೆ ನಿಮ್ಗೆ ನೆನಪಿನಾಗ ಉಳಿತೈತಿ. ಮತ್ತು ಮೋಕ್ ಟೆಸ್ಟ್ಗಳನ್ನು ಕೊಡ್ರಿ ಕಂಪಲ್ಸರಿ. ಎವ್ರಿ ಡೇ ದಿನಕ್ಕೊಂದು ಮೋಕ್ ಟೆಸ್ಟ್ ಕೊಡಲೇಬೇಕು ನೀವು. ಮೋಕ್ ಟೆಸ್ಟ್ ಇಲ್ಲಪ್ಪ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಿ. ಇಲ್ಲರಿ ಸರ ನೀವು ಮೋಕ್ ಟೆಸ್ಟ್ ನಮಗೆ ಪೇಡ್ ಮಾಡಿ ತೊಗೊಳಕ್ಕಾಗಲಿಪ್ಪ ಅಂದ್ರೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಿ. ಇದು ಕೂಡ ಇಂಪಾರ್ಟೆಂಟೇ. ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಿ. ಇದು ಯಾರಿಗಪ್ಪ ಇಷ್ಟು ಪ್ಲ್ಯಾನ್ ಅಂದ್ರೆ ಫಸ್ಟ್ ಟೈಮ್ ಓದೋರಿಗೆ. ನಾವು ಏನೂ ಓದಿಲ್ಲರಿ ಸರ, ನಾವು ಇಲ್ಲಿದಿಂದೇ ಸ್ಟಾರ್ಟ್ ಮಾಡಕತ್ತೀವಿ ಅಂತಂದ್ರೆ ನೀವು ಇಷ್ಟು ಮಾಡಿರಿ. ಯಾಕಪ್ಪ ಅಂದ್ರೆ 45 ದಿನದಾಗ ಇಷ್ಟೇ ಮಾಡೋಕ್ಕೆ ಸಾಧ್ಯ. ಇದು ಬಿಟ್ಟು ನೀವು ಎಕ್ಸ್ಟ್ರಾ ಏನ್ರಿ ಮಾಡೋಕ್ಕೆ ಹೋದ್ರೆ ಅದು ಕೆಲಸ ಕೊಡೋದಿಲ್ಲ, ಎಲ್ಲ ಅರ್ಧಂಬರ್ಧ ಆಗುತ್ತೆ. ಇಷ್ಟಂತರೂ ಮಾಡ್ಬೋದು ನೋಡಿ ಸ್ನೇಹಿತರೆ. ಕೆ ಎಮ್ ಸುರೇಶ್ ಸರ್ ಅವರ ಜಿ ಕೆ ಬುಕ್ 2 ಸಲ ಓದಬೇಕು. ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಎಷ್ಟು ಒಂದು 8ರಿಂದ 10 ತಿಂಗಳದು, ಇಲ್ಲ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿರಿ. ಮತ್ತು ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಇಲ್ಲಿ 15ರಿಂದ 20 ಕ್ವಶನ್ಗಳು ಬರ್ತಾವೆ. ನೀವು ಎಲ್ಲ ಟಾಪಿಕ್ಸು ಇದು ಪ್ರಾಕ್ಟೀಸ್ ಮಾಡಲೇಬೇಕು. ಎವ್ರಿ ಡೇ 1 hour ಇದಕ್ಕಂತಲೇ ಇಟ್ಬಿಡ್ರಿ. ಇನ್ನು ಡೈಲಿ MCQ ಅಂತೂ ಸಾಲ್ವ್ ಮಾಡಲೇಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟಾ ಮತ್ತು ಹೇಳ್ತೀನಿ. 300ರಿಂದ 500 ಕ್ವಶನ್ಗಳು ನೀವು ಸಾಲ್ವ್ ಮಾಡಲೇಬೇಕು. ಮೋಕ್ ಟೆಸ್ಟ್ಗಳು ನಿಮ್ಮ ಕಡೆಯಿಂದ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ರಿ. ಯಾಕಪ್ಪ ಅಂದ್ರೆ ನೀವು ಎಷ್ಟು ಮೋಕ್ ಟೆಸ್ಟ್ ಕೊಡ್ತೀರಿ ಲಾಸ್ಟ್ ನೀವು ಇಂಪ್ರೂವ್ ಆಗ್ತೀರಿ. ಮತ್ತು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟ. ಯಾರೆಲ್ಲ ಫಸ್ಟ್ ಟೈಮ್ ಓದಾಕತ್ತಿರಲ್ಲ ಇಷ್ಟಂತೂ ಕಂಪಲ್ಸರಿ ಮಾಡ್ಬೇಕು ನೋಡಿ ಸ್ನೇಹಿತರೆ. ನಿಮ್ಮ ಅದೃಷ್ಟಕ್ಕೆ ಏನಾರೆ ಇದ್ರೊಳಗಿನವೇ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಗಳು ಕವರ್ ಆಗ್ತವೆ. ನೀವು ಇದು ಚೆನ್ನಾಗಿ ಓದಿಕೊಂಡಿದ್ದೀರಪ್ಪ ಅಂದ್ರೆ ನೀವು ಕ್ಲಿಯರ್ ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಅದಾವೆ ನೋಡಿ ಸ್ನೇಹಿತರೆ. ಇದು ಆಗಿತ್ತು 45 ಡೇಸ್ನ ಪ್ಲಾನ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.